ತುಂಬ ಅರಿವಿರುತ್ತೆ. ಸೊ ಹಿಂದಿನಿಂದ ಸುಮಾರು ರೀತಿಯ ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಆ ರೀತಿಯ ಸಮಸ್ಯೆಗಳನ್ನು ಕಂಡುಹಿಡಿದು ಇವುಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರವನ್ನು ಕಂಡುಹಿಡಿಬೇಕು, ಅದನ್ನು ಸ್ಟಾಪ್ ಮಾಡಬೇಕು, ಫುಲ್ ಸ್ಟಾಪ್ ಇರಬೇಕು ಅಂತ ಇದರಲ್ಲಿ ಸುಮಾರು ಜನ ಸಮಾಜ ಸುಧಾರಕರು ಬಂದಿದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರುವಂತಹ ಸಮಾಜ ಸುಧಾರಕರಿದ್ದಾರಾ? ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಹೀಗೆ ಸುಮಾರು ಜನ ಸಮಾಜ ಸುಧಾರಕರು, ಸ್ವಾಮಿ ವಿವೇಕಾನಂದ, ಹೀಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಮಾಡೋದಕ್ಕೆ ಸುಮಾರು ಜನ ಬಂದಿದ್ದಾರೆ. ಸೊ ಹಾಗಾದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿರುವಂಥವ್ರು ಯಾರು? ರಾಜಾರಾಮ್ ಮೋಹನ್ ರಾಯ್. ಸೊ ಈ ದಿನದ ತರಗತಿಯಲ್ಲಿ ನಾವು ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿದ್ದೀರಾ ರಾಜಾರಾಮ್ ಮೋಹನ್ ರಾಯನ? ಸೊ ಇವರು 1772ರಲ್ಲಿ ರಾಧಾನಗರದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ರಮಾನಂದ ರೈ, ತಾಯಿ ಹೆಸರು ತಾರಿಣಿ ದೇವಿ. ರಮಾನಂದ ರೈ, ತಾಯಿ ಹೆಸರು ತಾರಿಣಿ ದೇವಿ. ಸೊ ಚಿಕ್ಕ ವಯಸ್ಸಿನಿಂದ ಇವರು ತುಂಬಾ ಪ್ರತಿಭಾನ್ವಿತರಾಗಿದ್ದರು. ಇವರು ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ, ಪರ್ಷಿಯನ್ ಲ್ಯಾಂಗ್ವೇಜ್ ಬಗ್ಗೆ, ಹಿಂದೂ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನದಾದಂತಹ ಜ್ಞಾನವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಹೊಂದಿದ್ರು. ಸೊ ಹೆಚ್ಚಿನದಾದಂತಹ ಸಂಸ್ಕೃತಿಯ ಬಗ್ಗೆ ವಿಚಾರಗಳನ್ನ ಇವರು ಹೊಂದಿದ್ರು. ಸೊ ಆಮೇಲೆ ಇವರು ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಇವರಿಗೆ ಪರಿಚಯ ಆಗುತ್ತೆ. ಇವುಗಳನ್ನ ಏನಾದರೂ ಮಾಡಿ ಇದನ್ನ ಕೊನೆಗಳಿಸಬೇಕು, ಸೊ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಸುಮಾರು ರೀತಿಯ ಕಾಂಟ್ರಿಬ್ಯೂಷನ್ಸ್ ಅನ್ನ, ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ನೀಡಬೇಕು ಅಂತ ಇವರು ಮುಂದಾಗ್ತಾರೆ. ಸೊ ಅನೇಕ ಸ್ನೇಹಿತರ ಜೊತೆ ಸೇರಿ ಇವರು ಆತ್ಮೀಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಆತ್ಮೀಯ ಸಮಾಜದ ಒಂದು ಆಬ್ಜೆಕ್ಟಿವ್, ಉದ್ದೇಶ ಏನಂತಂದ್ರೆ ಸಾಮಾಜಿಕ ಸಮಸ್ಯೆಗಳನ್ನ ಕೊನೆಗಳಿಸೋದು. ಸೊ ಈ ಬೆಂಗಾಲಲ್ಲಿ ಏನೆಲ್ಲ ಸಾಮಾಜಿಕ ಸಮಸ್ಯೆಗಳಿದ್ವು ಅದೆಲ್ಲವನ್ನೂ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅಂತ ಇವರು ಅನೇಕ ಫ್ರೆಂಡ್ಸ್ಗಳನ್ನ ಸೇರ್ಕೊಂಡು, ಅಂದ್ರೆ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಆತ್ಮೀಯ ಸಮಾಜವನ್ನ ಇವರು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪಿಸ್ತಾರೆ. ಸೊ ಏನೆಲ್ಲ ಆಬ್ಜೆಕ್ಟಿವ್ಸ್ ಈ ಬ್ರಹ್ಮ ಸಮಾಜ ಹೊಂದಿತ್ತು ಅಂದ್ರೆ ಕೆಲವಾರು ಉದ್ದೇಶಗಳನ್ನ ಈ ಬ್ರಹ್ಮ ಸಮಾಜ ಹೊಂದಿತ್ತು. ಅದು ಮೊದಲನೇದಾಗಿ ಸತಿ ಸಹಗಮನ ಪದ್ಧತಿಯ ನಿರ್ಮೂಲನ ಮಾಡುವುದು. ಅಂದ್ರೆ ಏನು ಸತಿ ಸಹಗಮನ ಪದ್ಧತಿ ಅಂದ್ರೆ ಏನು? ಗಂಡ ಸತ್ತ ನಂತರ ಹೆಂಡತಿ ಕೂಡ ಇಷ್ಟ ಇಲ್ಲ ಕೂಡ ಚಿತೆಗೆ ಹಾರಬೇಕಾಗಿತ್ತು. ಸೊ ಅಂತಹ ಒಂದು ಪದ್ಧತಿ, ಇದು ತುಂಬಾ ಕೆಟ್ಟ ಪದ್ಧತಿ. ಇದನ್ನ ನಾಶ ಮಾಡಬೇಕು ಇವರ ಈ ಒಂದು ಬ್ರಹ್ಮ ಸಮಾಜದ ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಹಾಗೆಯೇ ಈ ಒಂದು ಸಮಯದಲ್ಲಿ ಬಾಲ್ಯ ವಿವಾಹ, ಮಕ್ಕಳಿಗೆ ಇಷ್ಟ ಇಲ್ಲದೆ ಇದ್ರು ಚಿಕ್ಕ ವಯಸ್ಸಲ್ಲೇ ಅವ್ರದ್ದು ಯಾವುದೇ ಪರ್ಮಿಷನ್ ಇಲ್ಲದೆ ತಂದೆ ತಾಯಿನೇ ಡಿಸೈಡ್ ಮಾಡಿ ಮದುವೆಗಳನ್ನ ಮಾಡ್ತಾ ಇದ್ರು. ಅದು ಕೂಡ ತುಂಬಾ ಕೆಟ್ಟದಾದಂತಹ ಪದ್ಧತಿ. ಅದನ್ನ ಕೂಡ ನಿರ್ನಾಮ ಮಾಡಬೇಕು ಅನ್ನೋದು ಈ ಒಂದು ಬ್ರಹ್ಮ ಸಮಾಜದ ಉದ್ದೇಶವಾಗಿತ್ತು. ಹಾಗೇನೆ ಈ ಬ್ರಹ್ಮ ಸಮಾಜದಲ್ಲಿ ಇನ್ನೊಂದು ಉದ್ದೇಶ ಏನಂತಂದ್ರೆ ಬಹುಪತ್ನಿತ್ವವನ್ನು ತಡೆಯಬೇಕು. ಎಷ್ಟು ಜನ ಬೇಕಾದ್ರೂ ಮದುವೆ ಆಗಬಹುದು ಅನ್ನೋ ಒಂದು ತುಂಬಾ ಕೆಟ್ಟ ಕಲ್ಪನೆ ಆ ಕಾಲದಲ್ಲಿ ಹೆಚ್ಚಿನದಾಗಿ ಇತ್ತು. ಅದನ್ನ ಕೂಡ ತಡಿಬೇಕು ಅನ್ನೋದು, ಈ ಎಲ್ಲ ಒಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜಾರಾಮ್ ಮೋಹನ್ ರಾಯ್ ಅವರು ಈ ರೀತಿಯ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ
ಅನೇಕ ಸಾಧನೆಗಳನ್ನ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ಅನ್ನ ಜನರಿಗೆ ತಿಳುವಳಿಕೆಯನ್ನ ನೀಡುವುದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಳೋದ್ರ ಮೂಲಕ ಜನರಲ್ಲಿ ತಿಳುವಳಿಕೆಯನ್ನ ಮೂಡಿಸೋದ್ರ ಮೂಲಕ ಸಮಸ್ಯೆಗಳನ್ನ, ಈ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಹೋರಾಟವನ್ನ ಈ ರಾಜಾರಾಮ್ ಮೋಹನ್ ರಾಯ್ ಅವರು ಮಾಡಿದ್ದಾರೆ. ಸೊ ಇಂದಿನ ತರಗತಿಯಲ್ಲಿ ನಾವು ರಾಜಾರಾಮ್ ಮೋಹನ್ ರಾಯ್ರವರ ಜೀವನ ಮತ್ತೆ ಅವರ ಕೊಡುಗೆಗಳು, ಸಾಧನೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಅರ್ಥ ಆಯ್ತಾ? ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ಕಷ್ಟವಿಲ್ಲ. ಓಕೆ, ರಾಜಾರಾಮ್ ಮೋಹನ್ ರಾಯ್ ಅವರು ಎಲ್ಲಿ ಜನಿಸ್ತಾರೆ? ರಾಧಾನಗರದಲ್ಲಿ 1772ರಲ್ಲಿ ಜನಿಸ್ತಾರೆ. ಸೊ ಅವರ ತಂದೆಯ ಹೆಸರು ರಮಾನಂದ ರಾಯ್, ತಾಯಿಯ ಹೆಸರು ತಾರಿಣಿ. ಇವರು ಯಾವ ಒಂದು ಕಾಂಟ್ರಿಬ್ಯೂಷನ್, ಕೊಡುಗೆಯನ್ನ ಸಮಾಜಕ್ಕೆ ನೀಡಿದ್ದಾರೆ? ಅಂದ್ರೆ ಏನೆಲ್ಲ ಸ್ಥಾಪನೆ ಮಾಡ್ತಾರೆ ಇವರು? ಬ್ರಹ್ಮ ಸಮಾಜವನ್ನ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಸಾಮಾಜಿಕ ಪಿಡುಗುಗಳನ್ನ ಇವರು ಕಡಿಮೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಫೀಡ್ಬ್ಯಾಕ್ ಬಿಗಿನಿಂಗ್ ಸ್ಟೇಟ್ಮೆಂಟ್ ಇತ್ತ?